ಎಲ್ರಿಗೂ ನಮಸ್ಕಾರ ಗೆಳೆಯರೆ. ಇವತ್ತಿನ ವಿಷಯ ಒಂದೇ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷ ಆಯ್ತು ಇವತ್ತಿಗೆ. ಈ 1 ವರ್ಷದ ಸಾಧನೆಗಳ ಬಗ್ಗೆ, ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ನಡೀತಾ ಇದೆ. BJP ಹೇಳುತ್ತೆ ಸರ್ಕಾರದ ಸಾಧನೆ ಶೂನ್ಯ ಅಂತ. ಮತ್ತೆ ರಾಜ್ಯಪಾಲರು ಹೇಳ್ತಾರೆ ಸರ್ಕಾರನ ವಜಾ ಮಾಡಿ ಅಂತ. ಇದು ಸಮಂಜಸ ಅಲ್ವಾ ಅಂತ ಗೊತ್ತಾಗೋದಿಲ್ಲ. ಅಲ್ಲ ಬಿಡಿ, ಪ್ರತಿ ವಿರೋಧ ಪಕ್ಷದವರು ಅಧಿಕಾರದ ಪಕ್ಷದ ಬಗ್ಗೆ ಈ ಥರದ್ದು ಇಲ್ಲ ಸಲ್ಲದ ಅಪವಾದಗಳನ್ನು ಹೊರಿಸಿ ನೀವು ರಾಜೀನಾಮೆ ಕೊಡಿ ಅಂತ ಕೇಳೋದು, ನೀವು ಶೂನ್ಯ ಸಾಧನೆ ಮಾಡಿದಿರಂತ ಹೇಳೋದು, ಇದು ಎಷ್ಟು ಸರಿ ಅಂತ. ಅಂದರೆ ನಾನು ಹೇಳ್ತಿರೋದು ಏನಂತ ಹೇಳಿದ್ರೆ, ಇದು ಕಾಂಗ್ರೆಸ್ ಪರ ಅಥವಾ BJP ಪರ ಅಥವಾ JDS ಪರ ಅಲ್ಲ. ಒಂದು ಸರ್ಕಾರ 1 ವರ್ಷದ ಸಾಧನೆ ಅಂತ. ಈಗ ಅದೇನೋ ಮಾಡೋಕ್ಕೆ ಬರೋದಿಲ್ಲ. ಕಾರಣ ಏನಂತ ಹೇಳಿದ್ರೆ, ಈ ಚುನಾವಣೆಯ ನಡೀತಾ ಇರೋದ್ರಿಂದ, ಲೋಕಸಭಾ ಚುನಾವಣೆ ಇದು 5ನೇ ಹಂತ ಇವತ್ತು ನಡೆದೋಗಿದೆ, ಇನ್ನು ನಡೀತಾ ಇದೆ. ಈಗ ಒಂದು ಏನಂತ ಹೇಳಿದ್ರೆ, ಒಂದು ಸರ್ಕಾರ ಅಧಿಕಾರಕ್ಕೆ ಬಂದಾಗ 1 ವರ್ಷದ ಸಾಧನೆ ಏನಪ್ಪ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಈ ಸತಿ ಹೇಳಬೇಕಾಗಿರೋದು ನನಗೆ ಒಂದು ಖುಷಿ ಥರದ ವಿಚಾರ ಅಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತೀವಿ ಅಂತ. ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತೀವಿ ಅಂದಾಗ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. 5 ಗ್ಯಾರಂಟಿ ಯೋಜನೆಗಳಲ್ಲಿ 4 ಗ್ಯಾರಂಟಿ ಯೋಜನೆಗಳು ಜಾರಿಯಾಗಿದ್ದಾವೆ. ಅದರಲ್ಲಿ ಒಂದು ಯಾವುದು ಅಂತ ಹೇಳಿದ್ರೆ, ಇವರಿಗೆ ಯುವ ನಿಧಿ ಸಂಬಂಧಪಟ್ಟಂಗೆ ಅದರದ್ದು ಅದೇನು ಇನ್ನೂ ನಡೀತಾ ಇದೆ. ಅದು ಸರಿ, ಅಷ್ಟೊತ್ತಿಗಾಗಲೇ ಬೋರ್ಡ್ ಆಫ್ ಕಂಡಕ್ಟ್ ಬಂದತ್ತೆ, ಹಾಗಾಗಿ ನಡೆದಿಲ್ಲ ಇರ್ಬೋದು. ಮತ್ತು ಹಾಗಾದರೆ 1 ವರ್ಷ ಸಾಧನೆ ಒಳಗೆ ಸರ್ಕಾರ ಹೇಳದಂಥ ಇಷ್ಟು ಯೋಜನೆಗಳು, ಮತ್ತು ಯಾವುದೇ ನನಗೆ ಗೊತ್ತಿರೋ ಮಟ್ಟಿಗೆ ಯಾವುದೇ ಏನೋ ಅಧಿಕಾರದಲ್ಲಿರ್ಬೋದು, ಅಂದರೆ ಅಧಿಕಾರಿಗಳ ಸಂಬಳಗಳು ಇನ್ನೂ ಕರೆಕ್ಟಾಗಿ ಬಂದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಕರೆಕ್ಟಾಗಿ ಎಲ್ಲರಿಗೂ ಬಂದಿದೆ, ತಿಂಗಳ ಸಂಬಳ ಆಗಿದೆ ಅಂತೇಳಿ ನನ್ನ ಗೆಳೆಯರು ಭಾಳಷ್ಟು ಕಡೆಗೆ ಹೇಳಿದರು. ಕಾರಣ ಇದು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಈ ಸರ್ಕಾರಗಳು ಈ ಗ್ಯಾರಂಟಿ ಯೋಜನೆ ಮಾಡಿದ್ದೆ ಬರೀ ದೊಡ್ಡ ಸಾಧನೆ ಅಂತಲ್ಲ, ಅದ್ರ ಪಾಡಿಗೆ ಅದು ನಡೀತಾ ಇದೆ. ಅಷ್ಟೊತ್ತಿಗಾಗಲೇ ಇದು 6 ತಿಂಗಳು, ಇನ್ನೂ ಸರ್ಕಾರ ಅಧಿಕಾರಕ್ಕೆ ಬಂದು 6 ತಿಂಗಳಾಗಿಲ್ಲ. ಅಷ್ಟರೊಳಗಾಗಲೇ MP ಚುನಾವಣೆ ಮುಗಿತಿದ್ದಂಗೆ ಸರ್ಕಾರ ಬೀಳುತ್ತೆ ಅಂತೇಳಿ BJP ಅವರು ಬೊಂಬಡಿ ಬಜಾಯಿಸಿದರು. ಇನ್ನೇನು MP ಎಲೆಕ್ಷನ್ ಮುಂದಿನ ತಿಂಗಳಲ್ಲಿ ಬರುತ್ತದೆ, ರಿಸಲ್ಟ್ ಬರುತ್ತೆ. ಅದು ಆಮೇಲೆ ಅದು ಪಕ್ಷ ಉದುರುತ್ತೋ ಅಥವಾ ಉಳಿಯುತ್ತೋ, ಆ ಸರ್ಕಾರ ಹೋಗುತ್ತೋ, ಇನ್ನೊಂದು ಸರ್ಕಾರ ಬರುತ್ತೋ, ಬೇರೆ ಪ್ರಶ್ನೆ. ಆದರೆ ಯಾವುದೇ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಸರ್ಕಾರಕ್ಕೆ ಒಂದಷ್ಟು ಟೈಮ್ ಕೊಡಬೇಕು. ಒಂದು ಟೈಮ್ ಕೊಟ್ಟು ನೀವನ್ನ ಇಂತಿಂಥ ಕಾರಣಕ್ಕೇ ಸರ್ಕಾರ ಸೋತಿದೆ ಅಂತ ಹೇಳಬೇಕಾದಂಥ ದಾಷ್ಟ್ಯತೆ ಈ ಯಾವ ಪಕ್ಷದವ್ರಿಗೂ ಇಲ್ಲ ಅಂತ ನೋಡ್ರಿ. ಈಗ ಇವತ್ತು ಒಂದು ಕಡೆಗೆ ಹೇಳಿದರೆ ಅದೇ ಶೂನ್ಯ ಸಾಧನೆ ಅಂತ ಹೊಡೆದು ಬಿಡೋದು ಒಂದೇ ಸತಿ. ಹಂಗೇ ಇನ್ನೊಂದು ನಡೀತದೆ. ಯಾವಾಗ ಈ ಬಜೆಟ್ ಅನೌನ್ಸ್ ಮಾಡ್ತಾರೋ ವಿರೋಧ ಪಕ್ಷದವರು ಏನು ಸರಿ ಇಲ್ಲ ಕಣ್ರಿ, ಅದು ಬಜೆಟ್ಟೇ ಅಲ್ಲ, ಬಜೆಟ್ಟೇ ನಡೆದಿಲ್ಲ ಅಂತ. ಅಂದರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಂತಾಗಲೇ, BJP ಸರ್ಕಾರ ಇದ್ದಾಗಲೇ, BJP ಸರ್ಕಾರ ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ನವರು ಈ ಥರ ಹೇಳ್ತಾರೆ, ಕಾಂಗ್ರೆಸ್ನವರು ಅಧಿಕಾರದಾಗಿದ್ದಾಗ BJP ಈ ಥರ ಅಧಿಕಾರದಲ್ಲಿ ಹೇಳ್ತಾರೆ. ಅಂದರೆ ಜನರನ್ನು ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತ. ನೀವು ಇಷ್ಟು ಸರ್ಕಾರವನ್ನು, ಒಂದು ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅದರ ಈ ಕಾರಣಕ್ಕೋಸ್ಕರನೇ ನಾವು ವಿರೋಧ ಮಾಡ್ತಿದ್ದೀವಿ. ಅದು 1 ವರ್ಷದಲ್ಲಿ ಈ ಥರ ಸಾಧನೆಗಳ ನೋಡೋಣಂಗಾದ್ರೆ 6 ತಿಂಗಳು ಆ ಸರ್ಕಾರ ಅಧಿಕಾರಕ್ಕೆ ಬಂದಾಗ 6 ತಿಂಗಳು ಅವರು ಯಾರನ್ನ ಯಾವ್ಯಾವ ಇದಕ್ಕೆ ಕುಂದಿರಿಸ್ಬೇಕು, ಏನು ಮಾಡಬೇಕು ಅದ್ರಾಗೆ ನಡೆದೋಯ್ತು. ಆಮೇಲೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಬೇಕಾಗಿತ್ತು. ಅಷ್ಟರೊಳಗಾಗಲಿ ಬೋರ್ಡ್ ಆಫ್ ಕಂಡಕ್ಟ್ ಬಂದೋಯ್ತು. ಇನ್ನು ಸರ್ಕಾರ ಬೋರ್ಡ್ ಆಫ್ ಕಂಡಕ್ಟ್ ಬಂದೋದ್ಮೇಲೆ ಯಾವುದನ್ನು ಮಾಡಬೇಕಾಗತ್ತೆ? ಅದೇ ರಸ್ತೆ, ಅದೇ ಇದೆ ತಾನೆ, ಅದ್ರ ಪಾಡಿಗೆ ಅದು ನಡೀತಿರುತ್ತೆ. ಅದು BJP ಗೌರ್ಮೆಂಟ್ ಇದ್ದರೂ ನಡೀತೈತೆ, ಕಾಂಗ್ರೆಸ್ ಗೌರ್ಮೆಂಟ್ ಇದ್ದರೂ ನಡೀತೈತೆ. ಅದು ಯಾವುದೇ ಗೌರ್ಮೆಂಟ್ ಇರಲಿ, ಸರ್ಕಾರದ ಯಾವುದೇ ಗೌರ್ಮೆಂಟ್ ಇದ್ದರೂ ಅದರ ನಡಿಬೋದಾದಂಥ ಕೆಲಸಗಳು ನಡೀತವೆ. ಅಂದರೆ ಏನು, ನಿಮ್ಗೆ
ಈ ಥರದವಾದಂಥ ಏನು ತೀರ್ಮಾನ ತೆಗೆದುಕೊಳ್ಳಬಹುದಾದಂಥ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಏನಾದರೂ ಸಹಿ ಆಗಬೇಕಾದ್ರೆ ಹಾಕಕ್ಕೆ ಬರಲ್ಲ ಅನ್ನೋದೊಂದು ಬಿಟ್ಟರೆ ಇನ್ನು ಸ್ಮೂತ್ ಗೋಯಿಂಗ್ ನಡೀತೆ. ನಾನಿಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ತುತ್ತೂರಿ ಹೋಗ್ತಾ ಇಲ್ಲ. ಅಂದರೆ ನಾನು ಈ ಯೋಚನೆ ಮಾಡ್ತಿರೋದೇನಂತ ಹೇಳಿದ್ರೆ ಇನ್ನೊಂದು ಹೇಳ್ಬಿಡ್ತೀನಿ. ಈ ನೋಡಿ, ಯಾವುದೇ ರಾಜಕಾರಣಿಗಳು, ಹಿಂದಿನ ರಾಜಕಾರಣಿಗಳು ತಗೊಳ್ಳೋಣ, ಹಿಂದಿನ ಪಕ್ಷಗಳನ್ನು ತೆಗೆದುಕೊಂಡು ನೋಡೋಣ. ಹಿಂದಿನವರು ಮಾತಾಡ್ತಿದ್ದೇನಂತ ಹೇಳಿದ್ರೆ, ಯಾವುದೇ ಒಬ್ಬ ವಿಧಾನಸಭೆಯಲ್ಲಾಗಲಿ ವಿಧಾನ ಪರಿಷತ್ತಿಗಾಗಲಿ ಯಾರೇ ಆಗಲಿ ಒಬ್ಬ ಸರಿಯಾದ ವಾಗ್ಮಿ ಪಟು ಬರ್ತಾನೆ ಅಂತ ಹೇಳಿದ್ರೆ ಅವನ್ನ ಗೆಲ್ಲಿಸ್ಬೇಕು ಅಂತೇಳಿ, ಅದು ವಿರೋಧ ಪಕ್ಷದವರಾಗಿರ್ಬೋದು ಆಡಳಿತ ಪಕ್ಷದ, ಅವ್ನು ಗೆಲ್ಲಿಸ್ತಿದ್ರು. ಅವನ ವಿರುದ್ಧ ಯಾವುದೇ ಒಬ್ಬ ಕ್ಯಾಂಡಿಡೇಟನ್ನು ಆಗ್ತಿರಲಿಲ್ಲ. ಪ್ರಜಾಪ್ರಭುತ್ವ ಅಂತೇಳಿದರೆ ನೀವು ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಎರಡು ಸಮನಾಗಿದ್ದಾಗ, ಅಂದರೆ ಅದು ಅವಾಗಲೇ ಇಡೀ ಬ್ಯಾಲೆನ್ಸ್ ಶೀಟ್ ಅದು, ಅದೇ ಒಂಥರ ಇದೇ ನಡೀತದೆ ಅಂತ, ಬ್ಯಾಲೆನ್ಸ್ ಶೀಟಾಗಿ ನಡೀತದೆ ಅಂತ. ಈಗ ವಿರೋಧವೇ ಪಕ್ಷನೇ ಇಲ್ಲ ಅಂತ ಹೇಳಿದ್ರೆ ನೀವು ಮಾಡಿದ್ದೆ ಆಟ ಆಡಿದ್ದೆ ಆಟ ಆಗುತ್ತೆ. ಸೊ ನಾನು ಮಾತಾಡಬಾರ್ದು. ಈ ಹಿಂದೆ ಸೆಂಟ್ರಲಲ್ಲಿ ಜನ ಕೊಟ್ಟಿದ್ದಾರೆ 2 ಬಾರಿನೂ BJP ಗೌರ್ಮೆಂಟಿಗೆ. ಅಂದರೆ ಪ್ರಜಾಪ್ರಭುತ್ವದಲ್ಲಿ 40 ಜನ 50 ಜನ ಮಾತ್ರ ವಿರೋಧ ಪಕ್ಷನೇ ಇಲ್ಲದಂತಲೇ ನಡೆಯೋದಾದರೆ ಅದು ಡೆಮೋಕ್ರಸಿ ಅಲ್ಲ ಅನ್ನೋದು ನನ್ನದೊಂದು ಭಾವನೆ. ಅದು ಬಗ್ಗೆ ನೆಕ್ಸ್ಟ್ ಟೈಮ್ ಮಾತಾಡೋಣಂಥದ್ದು ಏನು ಎತ್ತ ಅಂತೇಳಿ. ಆದರೆ ಯಾವುದೇ ಕಾರಣಕ್ಕೂ ಒಂದು ಪಕ್ಷ ಅಧಿಕಾರಕ್ಕೆ ಬಂದಾಗ ನೀವು ಅದನ್ನು ನೀಟಾಗಿ ನೋಡಿಕೊಂಡು ಅದನ್ನು ನೀವು ಈ ಏನಂತಾರೆ ಗೊತ್ತಾ, ಅದನ್ನು ಈ ಕಾವಲು ಕಾಯಬೇಕಂತೆ. ಈ ವಿರೋಧ ಪಕ್ಷದವರು ಎಲ್ಲನೂ ತಪ್ಪು ಮಾಡಿಬಿಟ್ರೆ ಹೆಂಗಪ್ಪ ನಮ್ಮ ಬಗ್ಗೆ ಅನ್ನೋದಕ್ಕೆ ಆಡಳಿತ ಪಕ್ಷದವ್ರಿಗೆ ಇರಬೇಕು, ಆಡಳಿತ ಪಕ್ಷದವರು ನಾವು ತಪ್ಪು ಮಾಡಿಬಿಟ್ರೆ ಹೆಂಗಪ್ಪ ಅನ್ನೋದಿರಬೇಕು. ಅದೇನೂ ಇಲ್ಲ. ಈಗ ಬೆಳಗ್ಗೆ ನೋಡಿದ್ರೆ ಒಬ್ರಿಗೊಬ್ಬರು ಬಾಯಿಗೆ ಸಿಕ್ಕಂಗೆ ಮಾತಾಡ್ತಾರೆ, ಆ ಪಕ್ಷದ ಬಗ್ಗೆ ಈ ಪಕ್ಷದ ಬಗ್ಗೆ. ಇಬ್ಬರು ಮಾಜಿ ಮತ್ತು ಹಾಲಿ ಮುಖ್ಯಮಂತ್ರಿಗಳು ಕೂತ್ಕೊಂಡಾಗ ಚೀಟಿ ಕೊಡ್ತಿರ್ತಾರೆ. ಜನ ಏನು ಅಂದ್ಕೊಳ್ಬೇಕು ಅಂದರೆ ಇವರಿಗೆ ಯಾವುದೇ ಕಾರಣಕ್ಕೂ ಈ ಪಕ್ಷಗಳದವರನ್ನು ಬಿಟ್ಟು, ನಾನು ಹೇಳ್ತಿರೋದಂದರೆ ಇನ್ನೂ 4 ವರ್ಷ ಇದೆ. ಯಾವುದೋ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಆಳ್ವೆ ಮಾಡೋಕ್ಕೆ ಇನ್ನೂ 4 ವರ್ಷ ಟೈಮ್ ಇದೆ. ಅಥವಾ ಅಷ್ಟರೊಳಗೆ ಅದೇ BJPಯವರು ಏನಾದರೂ ಆಪರೇಷನ್ ಕಮಲನೋ ಮತ್ತೇನೋ ಮಾಡಿ ಅದನ್ನು ಬೆಳೆಸಿದರೆ ಅದು ನಮಗೆ ಸಂಬಂಧ ಇಲ್ಲ ಅಂಥದ್ದು. ಅದು ಅಂದರೆ ಯಾವುದೇ ಒಬ್ಬ ವ್ಯಕ್ತಿನ ನೀವು ಪೂರ್ತಿಯಾಗಿ ಬಿಡಬೇಕು. ಒಂದು ಪಕ್ಷವನ್ನು, ಒಂದು ಸರ್ಕಾರವನ್ನು ಪೂರ್ತಿಯಾಗಿ ಆಡಳಿತ ನಡೆಸೋದಕ್ಕೆ ಬಿಡಬೇಕು. ಅದರ ತಪ್ಪುಗಳನ್ನು ಜನರಿಗೆ ಹೇಳೋದು ಕಲಿಬೇಕು. ಜನರಿಗೆ ಹೇಳಿದಾಗ ಜನಕ್ಕೆ ಗೊತ್ತಾಯ್ತು, ಓಹೋ ಈ ಸರ್ಕಾರ ಸರಿ ಇಲ್ಲ ಅಂತ. ಈ ಆಪರೇಷನ್ ಕಮಲ ಮತ್ತೊಂದು ಕಮಲ ಮಾಡಿಕೊಂಡು ಅಂಥವೆಲ್ಲ ಮಾಡೋದಾದರೆ ಇದು ಪ್ರಜಾಪ್ರಭುತ್ವನೇ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ಯಾರೂ ಅದರ ನಂಬಿಕೆನೇ ಇಲ್ದಂಗೆ ಆಗುತ್ತೆ ಅನ್ನೋದು ನನ್ನದೊಂದು ವಾದ. ಈಗ ನೋಡೋಣ, ಈಗ ಹೆಣ್ಮಕ್ಳು ಹೇಳ್ತಾರೆ ಏನು, ಗ್ಯಾರಂಟಿ ಯೋಜನೆಯಿಂದ ಪೂರ್ತಿ ಹೆಣ್ಮಕ್ಳು ಇದಾದರೂ ಅವರು ಊರುಗಳಿಗೆ ತಿರುಗ್ತಾರೆ. ಅವೆಲ್ಲ ಟ್ರೋಲ್ ಯಾಕ್ರಿ ಮಾಡ್ತೀರಾ? ನಿಮ್ಮ ಜೀವಮಾನದಲ್ಲೂ ಹೆಣ್ಮಕ್ಳನ್ನ ಊರಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಕಷ್ಟ ಇತ್ತು. ಅವ್ರು ಯಾವುದೊಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಂದರೆ ಕಷ್ಟ ಇತ್ತು ಅವ್ರಿಗೆ ಆ ಬಸ್ ಚಾರ್ಜ್. ಆಮೇಲೆ ಗೃಹಿಣಿಗೆ 2,000 ರೂಪಾಯಿ, ಒಂದು ತಿಂಗಳಿಗೆ 2,000 ರೂಪಾಯಿ ಬರೋದಾದರೆ ಅದು ಭಾಳ ದೊಡ್ಡದು. ಹಂಗಂತೇಳಿ ಈ ಯೋಜನೆಗಳನ್ನು ಅದನ್ನು ಬೆಂಬಲಿಸಿ ಮಾಡುವಂಥದ್ದನ್ನೇ ಅಲ್ಲ. ಆದರೆ ಸದ್ಯದ ಮಟ್ಟಿಗೆ ಹಸಿದವನಿಗೆ ಒಂದು ತುತ್ತು ಅನ್ನ ಸಿಗೋದು ಭಾಳ ಇಂಪಾರ್ಟೆಂಟು. ನೀನು ಉಪವಾಸ ಇದ್ಬಿಡು, ನೀನು ಏನು ಕೊಡೋದೇ ಬೇಡ, ನೀನು ಈ ಥರನೇ ಮಾತಾಡೋ, ಹೀಗೆ ಇರಬೇಕು ಅನ್ನೋದೇ ಇದೆಯಲ್ಲ, ಅದು ಮೂರ್ಖತನದ ಪರಮಾವಧಿ. ಇವತ್ತು ಏನಾದರೂ ಒಂದು ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾರೆ. ಅವ್ರು ಹೇಳ್ತಿದ್ರು BJPಯವರು, ಇದು ಬರ್ತಿದ್ದಂಗೆ ಇನ್ನೇನು 2 ದಿನ ನಡೆಯೋದು, 3 ತಿಂಗಳು ನಡೆಯೋದು, ಆಮೇಲೆ ದುಡ್ಡೇ ಇಲ್ಲ ಸರ್ಕಾರಕ್ಕೆ ಆಯ್ತು ಹಂಗೆ ಅಂತೇಳಿದ್ರೆ ಈ ಬಜೆಟ್ ಅನೌನ್ಸ್ ಮಾಡೋದಾಗಲಿದ್ದ ಇಲ್ಲಿಯ ತನಕ ಮತ್ತು ಸರ್ಕಾರ ಸ್ಮೂತ್ ಗೋಯಿಂಗ್ ನಡೀತಾ ಇದೆಯಲ್ಲ. ಹಾಗಾದರೆ ನೀವು ಹೇಳ್ಬೋದಾಗಿತ್ತಲ್ವ. ಅಂದರೆ ವಿರೋಧ ಪಕ್ಷದವರಿಗೆ ಆಡಳಿತ ಪಕ್ಷದ ಬಗ್ಗೆ ಸರಿಯಾದಂಥ ವಿಚಾರಗಳನ್ನು ಮುಂದಿಟ್ಟುಕೊಂಡು ಹೇಳುವಂಥ ದಾಷ್ಟತೆ ಇಲ್ಲ. ಆ ಥರ ತೋರಿಸ್ತಿಲ್ಲ. ಈಗಾಗಲೇ ಸೆಂಟ್ರಿಗೆ ಒಂದು ಪ್ರಜ್ವಲ್ ರೇವಣ್ಣನ ಒಂದು ಕೇಸು, ಪೆನ್ಡ್ರೈವ್ ಕೇಸ್ ಬಂದೋಯ್ತು. ಈಗ ಜನರನ್ನು ಪೆನ್ಡ್ರೈವ್ ಕೇಸ್ಗೆ ಕನ್ವರ್ಟ್ ಮಾಡಾಕಿದ್ದಾರೆ. ಅವರು ಅದ್ರ ಬಗ್ಗೆನೇ ಚರ್ಚೆ ಮಾಡ್ತಿರ್ಬೇಕು. ಪೆನ್ಡ್ರೈವು ಅವ್ರು ಬಂದರು ಇವರು ಹೋದರು ಅಂತ. ಈ ಪೆನ್ಡ್ರೈವ್ದು ಬಿಡಲಿ, ಏನೇನೋ ಬಿಡಲಿ, ಆದರೆ ಮತ್ತೆ ಇವ್ರ ಮೇಲೆ ಗೂಬೆ ಕೂರಿಸೋದು. ಅದು ಕಾಂಗ್ರೆಸ್ ಸರ್ಕಾರದವ್ರು ಏನು ಮಾಡ್ತಿದ್ರು, ಅವನು ಬಿಟ್ಟು ಹೋಗ್ಬೇಕಾರೆ ಪ್ರಜ್ವಲ್ ರೇವಣ್ಣನ ಫಾರಿನ್ಗೆ ಹೋಗ್ಬೇಕಾರೆ ಅಂತ ಏನಪ್ಪ ಇವೆಲ್ಲ ಸುಮ್ಕೆ ಸಿಲ್ಲಿ ಪಾಯಿಂಟ್ಗಳು ಇಟ್ಕೊಂಡು ಮಾತಾಡೋದಕ್ಕಿಂತ ಪಕ್ಷದವರು ಸುಮ್ಕಿರೋದು ಭಾಳ ಒಳ್ಳೆಯದು.
ಯಾವುದೇ ಪಕ್ಷ ಆಗಿಲ್ಲ, ಅದು ಆಡಳಿತ ಪಕ್ಷ ಆಗಲಿ ವಿರೋಧ ಪಕ್ಷ ಆಗಲಿ, ವಿರೋಧಕ್ಕೋಸ್ಕರ ವಿರೋಧ ಮಾಡಬಾರ್ದು. ಈ ಕಾರಣಕ್ಕೋಸ್ಕರನೇ ನಾವು ವಿರೋಧ ಮಾಡ್ತಿದ್ದೀವಿ. ನೀವು ಪಕ್ಷದಲ್ಲಿ ಕೆಲಸ ಮಾಡೋಕ್ಕೆ ನಾಲಾಯಕ್ ಅಂತ ಹೇಳಬೇಕು. ನಿಮ್ಮ ಸರ್ಕಾರ ಸರಿ ಇಲ್ಲ ಅಂತ ಹೇಳುವಂಥ ಕೆಲವೊಂದು ಪ್ರಶ್ನೆಗಳನ್ನು ಇಟ್ಕೊಂಡು ಹೇಳೋದು ಕಲಿಬೇಕು. ಸುಮ್ಕೆ ಪ್ರತಿಭಟನೆ ಮಾಡದೆ ಸರ್ಕಾರಕ್ಕೂ ತೊಂದರೆ, ಜನರಿಗೂ ತೊಂದರೆನೇ ಅದು. ಸೊ ಗೆಳೆಯರೆ, ಇದಕ್ಕೆ ನಾನು ಹೇಳ್ತಿರೋದೇನು ಇಷ್ಟೇ, ಇವತ್ತಿನ ದಿವಸ ಸರ್ಕಾರ 1 ವರ್ಷ ಏನು ಸಾಧನೆ ಮಾಡಿದೆ ಅದು ಗ್ಯಾರಂಟಿಗಳದ ಯೋಜನೆಯ ಸರ್ಕಾರ ಅಂತ ಇಟ್ಕೊಂಡ್ಬಿಡೋಣ. ಆದರೆ ಇನ್ನೊಂದು ಎಲೆಕ್ಷನ್, ಇದ್ಯಾವುದು MP ಎಲೆಕ್ಷನ್ ಮುಗಿದ್ಮೇಲೆ ಸರ್ಕಾರ ಬೀಳುತ್ತೆ, ಗ್ಯಾರಂಟಿ ಬೀಳುತ್ತೆ ಅನ್ನೋದು ಪಾಪ BJPಯವರು ಈಗ ಆಲ್ರೆಡಿ ಎಲ್ಲ ಕಡೆಗೆ ಬೊಂಬಡಿ ಬಜಾಯಿಸ್ತಿದ್ದಾರೆ. ಅದು ಬೀಳುತ್ತೋ ಏಳುತ್ತೋ ಅದು ಬೇರೆ ಪ್ರಶ್ನೆ. ಆದರೆ 1 ವರ್ಷದ ಕಾಲ ಅಂದರೆ ಏನು ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ಗ್ಯಾರಂಟಿ ಯೋಜನೆಗಳು ಏನಿದ್ದಾವೆ, ಕೆಲ ಮಹಿಳೆಯರಿಗೆ ನೆಮ್ಮದಿಯನ್ನು ಕೊಟ್ಟಿದೆ, ಕೆಲವರಿಗೆ ಅನುಕೂಲ ಮಾಡಿಕೊಟ್ಟಿದೆ. ಇಷ್ಟನ್ನು ಹೇಳೋಕ್ಕೆ ನನಗೆ ಆ ಶಕ್ತಿ ಇದೆ ಅಂತ ಹೇಳಬಲ್ಲೆ, ಮತ್ತು ಆ ವಿಚಾರವನ್ನು ನಾನು ಸ್ಪಷ್ಟಪಡಿಸಬಲ್ಲೆ. ಯಾವುದೇ ಕಾರಣಕ್ಕೂ ಈ ಸರ್ಕಾರ ಉಳಿಲಿ ಅಥವಾ ಹೋಗಲಿ ಅನ್ನೋದ್ರ ಬಗ್ಗೆ ನಾನು ಏನೂ ಹೇಳಲ್ಲ. ಆದರೆ ಅದು ಆಯಾ ಸರ್ಕಾರದ ಆಯಾ ವಿರೋಧ ಪಕ್ಷದವ್ರಿಗೆ ಬಿಟ್ಟಿದ್ದು. ಆದರೆ ಒಂದು ಸರ್ಕಾರವನ್ನು ಆಯ್ಕೆ ಆದಮೇಲೆ ಅದನ್ನು ಪೂರ್ತಿಯಾಗಿ ಬಿಡಬೇಕು. ನೆಕ್ಸ್ಟ್ ಬರುವ ಚುನಾವಣೆಯಲ್ಲಿ ಈ ಸರ್ಕಾರಗಳು ಈ ತಪ್ಪು ಮಾಡಿದ್ದಾವೆ, ಇಂಥವ್ರನ್ನ ಗೆಲ್ಲಿಸಬೇಕಾ ಅಂತ ಕೇಳಬೇಕಾದಂಥ ವಿರೋಧ ಪಕ್ಷದವರು ಇರಬೇಕು. ಅದಿಲ್ಲ ಅಂತ ಹೇಳಿದರೆ ಮತ್ತೇನು ಹೇಳೋಕ್ಕಾಗಲ್ಲ. ಸೊ ನಮಸ್ಕಾರ ಗೆಳೆಯರೆ, ಶರಣು ಶರಣ.